ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಾಯಿರಾಮ್. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ಹರೀಶ್ ಪವಾರ್, ಹರಿಹರದಿಂದ, ದಾವಣಗೆರೆ ಡಿಸ್ಟಿಕ್. ನಾನೊಬ್ಬ ಆಸ್ಟ್ರಾಲಜಿ. ಈ ವಿಡಿಯೋ ಅಪ್ಲೋಡ್ ಮಾಡಕ್ ಕಾರಣ ಏನಂದ್ರೆ, ಈಗ SLC ಆದ ನಂತರ ಮಕ್ಕಳು ಏನು ಎಜುಕೇಶನ್ ಆದ ನಂತರ ಏನ್ ಪರ್ಸೆಂಟೇಜ್ ಬಂದ ನಂತರ ಏನ್ ತಗೋಬೇಕು, PUC ತಗೋಬೇಕಾ, ಡಿಪ್ಲೊಮಾ ತಗೋಬೇಕಾ, ITI ತಗೋಬೇಕಾ, ಏನಂತ ತಂದೆ ತಾಯಲ್ಲೂ ಕನ್ಫ್ಯೂಸ್ ಇರುತ್ತೆ, ಈ ಕಡೆ ಮಕ್ಕಳಲ್ಲೂ ಕನ್ಫ್ಯೂಸ್ ಇರುತ್ತೆ. ಅವ್ರ ಡೇ ಟು ಟೈಮ್ ಇಂದ ಅಂದ್ರೆ ಕುಂಡಲಿಯಿಂದ ನೋಡಿ, ಅದರಲ್ಲಿ ಒಂದು ಎಜುಕೇಶನ್ ಸ್ಥಾನ ಅಂತ ಬರುತ್ತೆ. ಆ ಎಜುಕೇಶನ್ ಸ್ಥಾನದಿಂದ ಅವ್ರು ಏನು ಓದಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ಏನು ಯಾವ ಸೈಡ್ ಅವ್ರು ಓದಿದ್ರೆ ಒಳ್ಳೇದಾಗುತ್ತೆ. ಹಾಸ್ಟೆಲ್ ಹೋಗ್ಬೇಕಾ, ಇಲ್ಲ ಮನೆಯಿಂದ ದೂರ ಹೋಗ್ಬೇಕಾ, ಇಲ್ಲ ಇದ್ದೂರಲ್ಲೇ ಓದ್ಬೇಕಾ ಮಕ್ಕಳು ಅಂತ ಅವ್ರ ಜಾತಕ ನೋಡಿ ನಾವ್ ಹೇಳ್ತೇವೆ. ಅವ್ರ ಜಾತಕದಲ್ಲೇ ಇರತ್ತೆ ಈ ತರ ಒಂದು ಎಜುಕೇಶನ್ ಮಾಡ್ಬೇಕು, ಈ ತರ ಒಂದು ಮುಂದೆ ಹೋಗ್ತಾನೆ ಅಂತ. ಆ ಜಾತಕ ನೀವು ತೋರಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಇದ್ರಲ್ಲಿ ಕನ್ಫ್ಯೂಸ್ ಏನಿಲ್ಲ, ಯಾಕಂದ್ರೆ ಜಾತಕದಲ್ಲೇ ಹೇಳತ್ತೆ ಇವ್ನು ಇದೇ ಎಜುಕೇಶನ್ ಮಾಡ್ಬೇಕು, ಹಿಂಗೆ ಹೋಗ್ಬೇಕು. ಎಲ್ಲಾ ಇದರಲ್ಲೂ ಆ ಜಾತಕದಲ್ಲೇ ಬರ್ತದೆ. ಡಿಪ್ಲೊಮಾ ತಗಂತಾನೋ, PUC ತಗಂತಾನೋ, ಆ PUC ಅಲ್ಲಿ ಸೈನ್ಸಾ, ಕಾಮರ್ಸ್, ಆರ್ಟ್ಸ್, ಎಲ್ಲಾ ತರದ ವಿಷಯ ಆ ಜಾತಕದಲ್ಲೇ ಆ ಎಜುಕೇಶನ್ ಸ್ಥಾನ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಅದ್ರ ಆದಷ್ಟು ನೀವು ಇಂಟ್ರೆಸ್ಟೆಡ್ ಇದ್ದರು SLC ಆದ ನಂತರ ಮಕ್ಕಳಲ್ಲಿ ನೀವು ಫೋನ್ ಅಲ್ಲಿ ಕೇಳೋದಾದ್ರೆ ನನ್ಗೆ ಈ ಫೋನ್ ನಂಬರ್ ತಗೊಂಡು ನೀವು ಮಾತಾಡಬಹುದು. ಇಲ್ಲ ಬಂದು ನೀವು ಹರಿಹರಕ್ಕೆ ಬಂದು ಭೇಟಿ ಆಗ್ತಾನಂದ್ರೆ ನೀವು ಒಂದು ಅಡ್ರೆಸ್ ಕೊಡ್ತೇನೆ, ಆ ಬಂದು ಭೇಟಿ ಆಗಿ. ಓಕೆ, ಸಾಯಿರಾಮ್.